ರಾಷ್ಟ್ರೀಯ ಹೆದ್ದಾರಿ 66ರ ಕಾಮಗಾರಿ ಪ್ರಾರಂಭವಾದಂದಿನಿಂದ ಇಂದಿನವರೆಗೂ ಕಾಪು ಪರಿಸರದ ಜನರ ಗೋಳು ತಪ್ಪಲಿಲ್ಲ. ಕಾಮಗಾರಿಯ ವಿಳಂಬ ಬಹುದೊಡ್ಡ ಸಮಸ್ಯೆ ಒಂದೆಡೆಯಾದರೆ, ಅವೈಜ್ಞಾನಿಕ ಕಾಮಗಾರಿ ಇಂದಿಗೂ ಜನರನ್ನ ಸಂಕಷ್ಟಕ್ಕೆ ಈಡು ಮಾಡಿದೆ. ದಿನನಿತ್ಯ ಈ ಭಾಗದ ಜನರು ಹೆದ್ದಾರಿ ಸಮಸ್ಯೆಯಿಂದ ಬವಣೆ ಪಡುವಂತಾಗಿದೆ. ಅವೈಜ್ಞಾನಿಕ ಕಾಮಗಾರಿ ಇಂದಿನವರೆಗೂ ಮುಂದುವರಿದ ಪರಿಣಾಮ ಪ್ರತಿ ವರ್ಷದಂತೆ ಈ ಬಾರಿಯೂ ಹೆದ್ದಾರಿಯ ಬದಿಯ ಜನರು ಕೆಸರು ನೀರಿನ ಅಭಿಷೇಕದಿಂದ ಮಿಂದೇಳುವಂತಾಗಿದೆ. ಹೌದು, ಕಾಪು ಪುರಸಭಾ ವ್ಯಾಪ್ತಿಯಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ತಾಗಿಕೊಂಡಂತಿರುವ ಕಾಪು ಗಿರಿಜಾ ಶೆಟ್ಟಿಯವರ ಮನೆಯವರಂತೂ ಮಳೆ ಬಂದಿದ್ದರೆ ಮನೆ ಬಿಟ್ಟು ಓಡುವ ಪರಿಸ್ಥಿತಿಗೆ ಸಿಲುಕಿದ್ದಾರೆ. ಆದರೆ ಈ ಬಾರಿ ಪೂರ್ಣ ಮಳೆಗಾಲ ಪ್ರಾರಂಭವಾಗುವ ಮುನ್ನವೇ ಸುರಿದ ಒಂದೆರಡು ಮಳೆಗೆ ಮನೆ ಮುಂದೆ ಗುಳಿ ಹೊರಡುವ ಅನಿವಾರ್ಯತೆಗೆ ಸಿಲುಕಿಬಿಟ್ಟಿದ್ದಾರೆ. ಬುಧವಾರ ರಾತ್ರಿ ಸುರಿದ ಭಾರೀ ಮಳೆಯ ಸಂದರ್ಭ ರಾತ್ರೋರಾತ್ರಿ ಮನೆಯನ್ನೇ ಬಿಡುವ ಪರಿಸ್ಥಿತಿಯವರೆಗೆ ಮುಂದುವರೆದಿದೆ. ಮನೆಯಲ್ಲಿದ್ದ ಅಕ್ಕಿ ಸಹಿತ ಅಡುಗೆ ಮತ್ತು ಮನೆ ಬಳಕೆಯ ವಸ್ತುಗಳೆಲ್ಲ ನೀರಿನಲ್ಲಿ ತೊಯ್ದು ಹೋಗಿವೆ. ಇದರಿಂದಾಗಿ ಇಡೀ ಮನೆಯವರು ಕೆಂಗೆಟ್ಟು ಹೋಗಿದ್ದು, ನಮ್ಮ ಸಮಸ್ಯೆಗೆ ಪರಿಹಾರ ಒದಗಿಸುವವರು ಯಾರೂ ಇಲ್ಲವೇ ಎಂಬ ಚಿಂತೆಗೊಳಗಾಗಿ ಬಿಟ್ಟಿದ್ದಾರೆ. ನೀರೆಲ್ಲ 12 ಗಂಟೆ ಸುರಿಗೆ ಮಳೆ ಬಂದು ಮೋರಿದ ನೀರು ಮತ್ತೆ ಚರಂಡಿ ನೀರೆಲ್ಲ ಒಂದೇ ಸತಿ ಒಳಗೆ ಬಂದಿತ್ತು. ಐಟಮ್ಸ್ ಎಲ್ಲ ಫುಲ್ ಹಾಳಾಗಿದೆ. ನಮ್ದು 1-2 ಲಕ್ಷದವರೆಗೂ ಹಾಳಾಗಿದೆ. ಟಿವಿ, ಬಟ್ಟೆ ಎಲ್ಲ ಗೋಡ್ರೇಜ್ ಒಳಗೆಲ್ಲ ನೀರು ಹೋಗಿ ತುಂಬಾ ಹಾಳಾಗಿದೆ. ಊಟ ಮಾಡುದು ಅಕ್ಕಿ ಎಲ್ಲ ಹಾಳಾಗಿದೆ. ಏನಾದ್ರೂ ಪರಿಹಾರ ಕೊಡಬೇಕು. ನಿನ್ನೆ ಸುಮಾರು ರಾತ್ರಿ 12 ಗಂಟೆಗೆ ಮಳೆ ಸುರಿದ ಕಾರಣ ಶ್ರೀಮತಿ ಗಿರಿಜಾ ಶೆಟ್ಟಿ ಅವರ ಮನೆಗೆ ನೀರು ನುಗ್ಗಿ ಅವರ ಎಲ್ಲ ಮನೆಯಲ್ಲಿ ಏನಿದೆ ಎಲೆಕ್ಟ್ರಿಷನ್ ಐಟಮ್ ಇದೆ ಅದೆಲ್ಲ ಹಾಳಾಗಿದೆ. ಈ ಒಂದು ನೀರು ನುಗ್ಗಲಿಕ್ಕೆ ಕಾರಣ ನಮ್ಮ ಇವಾಗ ಹೈವೇ ಹೆದ್ದಾರಿ ಅವರು ಮಾಡಿದಂತ ಒಂದು ಕಾಮಗಾರಿಯಿಂದ ಅಂತ ಹೇಳ್ಬೋದು. ರಾಷ್ಟ್ರೀಯ ಹೆದ್ದಾರಿ 66ರ ಕಾಮಗಾರಿಯ ವೇಳೆ ಸರಿಯಾದ ಚರಂಡಿ ವ್ಯವಸ್ಥೆ ಮಾಡದಿರುವುದು, ಚರಂಡಿ ನಿರ್ಮಿಸಿದ್ದರೂ ಅದರ ಮೂಲಕವಾಗಿ ನೀರು ಸರಾಗವಾಗಿ ಹರಿದು ಹೋಗುವ ವ್ಯವಸ್ಥೆಯನ್ನ ಮಾಡದಿರುವುದು, ಕಾಪುಪೇಟೆಯಿಂದ ಹರಿದು ಬರುವ ಕೊಳಚೆ ನೀರು ಮತ್ತು ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಯಾವುದೇ ರೀತಿಯ ಸರಿಯಾದ ವ್ಯವಸ್ಥೆಯನ್ನ ಕೈಗೊಳ್ಳದಿರುವುದೇ ಸಮಸ್ಯೆಗೆ ಮೂಲ ಕಾರಣವಾಗಿದೆ. ಈ ಸಮಸ್ಯೆಗೆ ಅಧಿಕಾರಿಗಳು ಕೂಡಲೇ ಸ್ಪಂದಿಸದಿದ್ದರೆ ಸ್ಥಳೀಯರು ಒಟ್ಟಾಗಿ ಪ್ರತಿಭಟನೆ ಮಾಡಲಿದ್ದಾರೆ ಎಂದಿದ್ದಾರೆ. ಹೈವೇಯಲ್ಲಿ ಈ ಬ್ರಿಡ್ಜ್ ಅನ್ನು ನಿರ್ಮಿಸಿದ ಪರಿಣಾಮವಾಗಿ ಈಚಿನ ನೀರು ಆಚೆಗೆ, ಆಚೆಯ ನೀರು ಈಚೆಗೆ ಹೋಗದೆ ಇಲ್ಲಿ ಯಾವುದೇ ಪೈಪ್ಲೈನ್ ಅಳವಡಿಸದೆ ತೊಂದರೆ ಆಗಿದೆ. ಇನ್ನು ಇವತ್ತಿನ ಮಳೆಯಲ್ಲಿ ಇಷ್ಟು ತೊಂದರೆ ಆದರೆ ಇನ್ನು ಮಳೆಗಾಲದಲ್ಲಿ ಬರುವಂತಹ ದೊಡ್ಡ ದರದ ಮಳೆಯಿಂದಾಗಿ ಬಹಳಷ್ಟು ನಷ್ಟ ಕಷ್ಟ ಉಂಟಾಗುವಂತಹ ಸಂಭವ ಇದೆ. ಆದ್ದರಿಂದ ಪುರಸಭೆಗೂ ಕೂಡ ನಾವು ಇದನ್ನು ಗಮನಕ್ಕೆ ತಂದಿದ್ದೇವೆ. ಇನ್ನು ಮುಂದೆ ಇಂತಹ ಘಟನೆಗಳು ಸಂಭವಿಸಿದರೆ ಖಂಡಿತವಾಗಿ ನಾವು ಸಾರ್ವಜನಿಕರು ಸುಮ್ಮನೆ ಉಳಿಯುವುದಿಲ್ಲ. ಬೇಕಾದಷ್ಟು ಜನಗಳನ್ನು ಒಟ್ಟು ಮಾಡಿ ಸಾರ್ವಜನಿಕವಾಗಿ ಇಲ್ಲಿ ಪ್ರತಿಭಟನೆ ಮಾಡಿ ರಾಷ್ಟ್ರೀಯ ಹೆದ್ದಾರಿಯ ಎಲ್ಲ ಅಧಿಕಾರಿಗಳನ್ನು ಕರೆಯಿಸಿ ಸೂಕ್ತ ಮಾರ್ಗದರ್ಶನ ಹಾಗೆ ತುರ್ತು ಪರಿಹಾರವನ್ನು ಘೋಷಿಸುವಂತೆ ನಾವು ಮಾಡುವಂತದ್ದು ಅನಿವಾರ್ಯವಾಗುತ್ತದೆ. ಕಾಪು ಪುರಸಭೆಯ ಮೇಲಧಿಕಾರಿ ಮೇಬಲ್ ಡಿಸೋಜಾ ಪುರಸಭಾ ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹೆದ್ದಾರಿ ಪ್ರಾಧಿಕಾರಕ್ಕೆ ಕೂಡಲೇ ಕಾಮಗಾರಿಯನ್ನು ಸೂಕ್ತವಾಗಿ ನಿರ್ವಹಿಸುವಂತೆ ಒತ್ತಾಯಿಸಿದ್ದಾರೆ ಮತ್ತು ಈ ಭಾಗದ ಜನರಿಗೆ ಯಾವುದೇ ಅನಾನುಕೂಲವಾಗದಂತೆ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನಾದರೂ ಹೆದ್ದಾರಿ ಪ್ರಾಧಿಕಾರ, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಚ್ಚೆತ್ತು ಹೆದ್ದಾರಿ ಕಾಮಗಾರಿಯಿಂದ ಆಗುವ ಜನರ ಸಮಸ್ಯೆಗೆ ಸ್ಥಳೀಯರು ಪ್ರತಿಭಟಿಸುವ ಮೊದಲೇ ಸ್ಪಂದಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಸಂತೋಷ್, ಸ್ಪಂದನ ನ್ಯೂಸ್, ಕಾಪು.